ಇವತ್ತಿಗೂ ರಾಮಚಂದ್ರ ಎಷ್ಟು ಸತ್ಯ ಅನ್ನೋದಕ್ಕೆ ಒಂದೇ ಒಂದು ಕಾರಣ, ಆ ಅರುಣ್ ವಿಗ್ರಹನ ಕೆತ್ತುಬಿಟ್ಟು ಹೊರಭಾಗದಿಂದ ಮೈಸೂರಲ್ಲಿ ಒಳಗಡೆ ಗರ್ಭಗುಡಿಗೆ ಹೋಗೋಕ್ಕೆ ಮೊದಲು ನಾನು ಕೆತ್ತಿದ್ದ ವಿಗ್ರಹ ಅಲ್ಲ, ಒಳಗೋದ ತಕ್ಷಣ ಚೇಂಜ್ ಅಂದರೆ ನೀವು ಪೆದ್ದನ್ ಭಟ್ರು ಯಾವುದೋ ಬೇರೆ ವಿಗ್ರಹ ಅನ್ಕೊಂಬಿಟ್ರಿ, ಹಂಗಲ್ಲ. ಆ ಭಾವನೆ ಅವನು ಹಂಚ್ಕೊಂಡಿರೋದು. ಹೊರಗಡೆ ಬರೀ ಕಲ್ಲಾಗಿತ್ತು, ಆ ಅಯೋಧ್ಯೆಗೆ ಹೋದ ತಕ್ಷಣ ಅದು ವಿಗ್ರಹ ಅಬ್ಬಾ ಎಷ್ಟು ಚೆನ್ನಾಗಿದೆ ಅನಿಸು, ಆದರೆ ಅದು ಸಾನ್ನಿಧ್ಯ ಬಂದಿಲ್ಲ. ಸಾನ್ನಿಧ್ಯ ಯಾವಾಗ ಬರುತ್ತೆ? ಎಷ್ಟು ಚೆನ್ನಾಗಿ ಚಾರ್ಜ್ ಆಯಿತು ಅಂದರೆ ಗರ್ಭಗುಡಿಗೆ ಹೋದ ತಕ್ಷಣ ಚಾರ್ಜ್ ಆಯಿತು, ಆ್ಯಕ್ಟಿವೇಶನ್ ಎನರ್ಜಿ ಬಂತದ್ರೊಳಗೆ. ಅಂಥ ಒಂದು ಎನರ್ಜಿ ಒಂದು ಕಲ್ಲು ವಿಗ್ರಹಕ್ಕೆ ರಾಮಚಂದ್ರನಿಗೆ ಬರಬೇಕಾದ್ರೆ ಸ್ವಯಂ ರಾಮಚಂದ್ರ. ಇವತ್ತು ಎಷ್ಟು ಜನ ನಿಮಗೆ ಅಯೋಧ್ಯೆ ಬಿಟ್ಬಿಡಿ, ಇವತ್ತಿಗೂ ಅಯೋಧ್ಯೆ ರಾಮಚಂದ್ರನೋ ಅಯೋಧ್ಯೆಯಿಂದ ಶ್ರೀಲಂಕಾ ಹೋಗೋವರೆಗೂ ಎಷ್ಟು ಜಾಗಗಳಿದೆ. ಕಪಿಶ್ರೇಷ್ಠರಾಗಿರ್ತಕ್ಕಂಥ ಆಂಜನೇಯನ ಮೀಟ್ ಮಾಡಿರ್ತಕ್ಕಂಥ ಸ್ಥಳ ಹಂಪಿ ಹತ್ರ ಇರ್ತಕ್ಕಂಥದ್ದು. ಇವತ್ತಿಗೂ ನೀವೇನಾದರೂ ಬಂದರೆ ಆ ಗಂಗಾವತಿ ಡಿಸ್ಟ್ರಿಕ್ಟ್ ಎಲ್ಲ ಹೋಗಿ ಬನ್ನಿ, ಸುತ್ತಮುತ್ತಲು ಆಂಜನೇಯ ಓಡಾಡಿದ ಜಾಗ, ರಾಮಚಂದ್ರನ ಜೊತೆ ಓಡಾಡಿದ ಜಾಗ, ಗುಹಾ ಬೋಟ್ ತಂದಿದ್ದ ಜಾಗ. ಇವತ್ತಿಗೂ ಹಂಪಿಲಿ ವಿಶೇಷವಾಗಿರ್ತಕ್ಕಂಥದ್ದು, ನೀವು ಪಕ್ಕದಲ್ಲಿ ಹೋಗಿ ನೋಡಿದ್ರೆ ದೊಡ್ಡ ಬೋಟು, ಗುಹಾ ಒಂದು ಬೋಟ್ ತರ್ತಾನೆ, ಅವನ ಫ್ರೆಂಡ್ ಆಗಿ ರಾಮಚಂದ್ರನಿಗೆ ಈ ದಡದಿಂದ ಆ ದಡಕ್ಕೆ ದಾರಿಸ್ತಾನೆ. ಆವಾಗ ಅಂಥ ಒಂದು ಗುಹಾ ಅವನು ಕೇಳ್ಕೊತಾನೆ, ಏನು ಮಾಡೋದು, ನೀನು ಆ ಕಾಲಕ್ಕೆ ಏಕಲವ್ಯನಾಗಿರ್ತಕ್ಕಂಥವನು ಪುನರ್ಜನ್ಮ ಬರಬೇಕಾದ್ರೆ ಆ ಗುಹಾ ಪುನರ್ಜನ್ಮ ಹೊಂದಿದ್ದೇ ಏಕಲವ್ಯ ಆಗಿರ್ತಾನೆ. ಎಷ್ಟು ವಿಶೇಷತೆ. ಸೊ ಪ್ರತಿಯೊಬ್ಬರು ಜನ್ಮ ಜನ್ಮದೇ ಋಣಾನುಬಂಧವನ್ನು ಇಟ್ಕೊಂಡು ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.